ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಜಾಗ ಯಾವುದು, ಎಲ್ಲಿ ಲೊಕೇಟ್ ಆಗಿದೆ, ಇದರ ವಿಶೇಷತೆ ಏನು ಅಂತ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬಿಡಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ನಾವು ತಮಿಳ್ನಾಡಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು, ಅದರಲ್ಲಿ ನಾವು 2 days ಅಲ್ಲಿ ಇದು ಲಾಸ್ಟ್ ಡೇ ಅಂತಾನೆ ಹೇಳ್ಬೋದು. ಸೆಕೆಂಡ್ ಡೇ ಒಂದು ದಿನದಲ್ಲಿ ಒಂದೇ ದೇವಸ್ಥಾನ ನಮಗೆ ಕವರ್ ಮಾಡಕ್ಕಾಯ್ತು. ಯಾಕೆ ಅಂತಂದ್ರೆ ಆ ದೇವಸ್ಥಾನ ಅಷ್ಟು ದೊಡ್ಡದಿದೆ, ಮತ್ತೆ ಅದ್ರ ಸುತ್ತಮುತ್ತ ಆ ದೇವಸ್ಥಾನದ ಸರೌಂಡಿಂಗ್ ಅಲ್ಲಿ ವಿತಿನ್ 5-6 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇನೆ ಕವರ್ ಮಾಡುವಂತಹ ಪ್ಲೇಸ್ಗಳು ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನ ಲೊಕೇಟ್ ಆಗಿರೋದು ಎಲ್ಲಪ್ಪ ಅಂತಂದ್ರೆ ತಿರುಚೆಂದೂರು. ಎಲ್ಲರೂ ಕೇಳಿರ್ತೀರ ತಿರುಚೆಂದೂರು ಅಂತ. ಇದು ರಾಮೇಶ್ವರಂ ಇಂದ ನಿಯರ್, ರಾಮೇಶ್ವರಂ ಇಂದ ತುಂಬಾನೇ ಹತ್ರ ಅಂತಾನೆ ಹೇಳ್ಬೋದು. 3 to 4 hours ಜರ್ನಿ ಇದೆ. ಮತ್ತೆ ಆ ತಿರುಚೆಂದೂರಿನ ಕನ್ಯಾಕುಮಾರಿ 80 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಷ್ಟೇನೆ, ತುಂಬಾನೇ ನಿಯರ್ ಅಂತಾನೆ ಹೇಳ್ಬೋದು. ನಾವು ರಾಮೇಶ್ವರಂ ಮುಗಿಸ್ಕೊಂಡು ನೈಟ್ 12-12:30ಗೆ ಇಲ್ಲಿ ರೀಚ್ ಆದ್ವಿ. ರೀಚ್ ಆದ್ಮೇಲೆ ಇಲ್ಲಿ ಬುಕ್ಕಿಂಗ್ ಎಲ್ಲ ರೂಮ್ಸ್ ಎಲ್ಲ ಸಿಗುತ್ತೆ, ದೇವಸ್ಥಾನದ ರೂಮ್ಸ್ ಎಲ್ಲ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇದೆ, ಔಟ್ ಸೈಡ್ ಗಿಂತ ಇಲ್ಲಿ ಕಾಸ್ಟ್ಲಿ ಇದೆ. ಸೊ ಆಮೇಲೆ ನಾವು ಹೋಗಿದ್ದು ಇಬ್ರೇ ಹೋಗಿದ್ರಿಂದ ಇಬ್ರಿಗೆ ಅಲ್ಲಿ ದೇವಸ್ಥಾನದ ರೂಮ್ಗಳು ಎಲ್ಲ ಫಿಲ್ ಆಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಔಟ್ ಸೈಡ್ ರೂಮ್ ಮಾಡ್ಕೊಂಡ್ವಿ. ರಾತ್ರಿ ಹೋಗಿ ಮಲ್ಕೊಂಡ್ವಿ. 1 o'clock 1:30 ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಬೇಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ 5 ಗಂಟೆಗೆ ಇಷ್ಟು ಕ್ರೌಡ್ ಇದೆ ಇಲ್ಲಿ ಬೀಚ್ ಹತ್ರ. ಎಲ್ಲ ಇವರು ತಮಿಳ್ನಾಡಲ್ಲಿ ಇವ್ರದ್ದು ಏನಪ್ಪಾ ಅಂತಂದ್ರೆ ಪದ್ಧತಿ, ತಿರುಚೆಂದೂರಿಗೆ ಹೋಗಿ ಬೀಚ್ ಸಮುದ್ರದಲ್ಲಿ ಸ್ನಾನ ಮಾಡಿ ಮುರುಘಾ ದೇವ್ರದ್ದು ದರ್ಶನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಇವರ ನಂಬಿಕೆ. ಸೊ ಹಾಗಾಗಿ ಬಂದವರೆಲ್ಲಾರು ಫಸ್ಟ್ ಇಲ್ಲಿ ಬಂದು ಬೀಚ್ ಅಲ್ಲಿ ಅಂದ್ರೆ ಸಮುದ್ರದಲ್ಲಿ ಸ್ನಾನ ಮಾಡಿ ಅವ್ರ ಏನಂತಾರಂದ್ರೆ ಕಡಲಲ್ಲಿ ಮಿಂದು ದೇವರ ದರ್ಶನ ಮಾಡಿದ್ರೆ ನಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದು ಅವ್ರದ್ದು ಒಂದು ನಂಬಿಕೆ. ಸೊ ನಾವು ಬೆಳಿಗ್ಗೆ 5 ಗಂಟೆಗೆನೆ ಬಂದ್ವಿ, ಯಾಕಂದ್ರೆ ಆಮೇಲೆ ಕ್ರೌಡ್ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ ಬೀಚ್ ಪಕ್ಕನೇ ಇರೋದ್ರಿಂದ ತುಂಬಾನೇ ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗ ದೇವ್ರ ದರ್ಶನ ಎಲ್ಲ ಮುಗಿಸೋಣ ಅಂತ ಹೇಳಿ 5 ಗಂಟೆಗೆನೆ ಬಂದ್ವಿ. ಇಷ್ಟು ಕ್ರೌಡ್ ಇತ್ತು. ನಾವು ಕೂಡ ಹೋಗಿ ಇಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡಿ ಮತ್ತೆ ಇದಾದ್ಮೇಲೆ ಆ ಕಡೆ ಇನ್ನೊಂದು ತೀರ್ಥ ಅಂತ ಇರುತ್ತೆ, ಅದು ಹೆಸರು ನನಗೆ ಮರ್ತೋಗಿದೆ. ಅಲ್ಲೋಗ್ಬಿಟ್ಟು ಅಲ್ಲಿನೂ ತೀರ್ಥ ಹಾಕ್ತಾರೆ. ಇಲ್ಲಿಂದ ಸ್ನಾನ ಮಾಡ್ಕೊಂಡು ಹೋದವ್ರಿಗೆ ಅಲ್ಲಿ ತೀರ್ಥ ಅಂತ ಹಾಕ್ತಾರೆ. ಅದನ್ನ ಹಾಕಿಸ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ಅಂತಾನೆ ಹೇಳ್ಬೋದು. ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಎಷ್ಟು ಕ್ರೌಡ್ ಇತ್ತಂದ್ರೆ ಮೇ ಬಿ ಸ್ಕೂಲ್ ಎಲ್ಲ ರಜಾ ಇತ್ತಲ್ವಾ, ನಾವು ಮೇ ಮಂತ್ ಆತರ ಹೋಗಿದ್ರಿಂದ ಸ್ಕೂಲ್ ಎಲ್ಲ ರಜಾ ಇದ್ದಿದ್ರಿಂದ ತುಂಬಾನೇ ಕ್ರೌಡ್. ಅಂದ್ರೆ ನೀವು ಏನೋ ಪೇ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತೀರಾ ಅಂದ್ರೂ ಅಷ್ಟೇ ಕ್ರೌಡ್ ಇತ್ತು, ಫ್ರೀ ದರ್ಶನನು ಅಷ್ಟೇ ಕ್ರೌಡ್ ಇತ್ತು ಅಂತಾನೆ ಹೇಳ್ಬೋದು. ನಾವು ಇಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋಗಿ ಮತ್ತೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ನಮ್ಮ ರೂಮಿಗೆ ಬರೋಷ್ಟರಲ್ಲಿ 12:30 ಆಗೋಯ್ತು. ನಾವು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 12:30 ಆಗೋಯ್ತು. ಅಂದ್ರೆ ಎಷ್ಟು ಕ್ರೌಡ್ ಇತ್ತು ಅಂತ ನೀವೇನೆ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ರೂಮ್ ಫೆಸಿಲಿಟೀಸ್ ಎಲ್ಲ ದೇವಸ್ಥಾನದ್ದು ಇದೆ, ತಿರುಪತಿ ಎಲ್ಲ ಇರುತ್ತಲ್ವಾ ಆತರ, ಮತ್ತೆ ಬೇರೆ ಫೇಮಸ್ ದೇವಸ್ಥಾನಗಳೆಲ್ಲ ಯಾವ ತರ ಇದೆ ಆ ತರ ಇಲ್ಲಿ ಇದೆ. ಅಂದ್ರೆ ಸ್ವಲ್ಪ ಅಷ್ಟು ಇಲ್ಲ, ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಇರೋ ಹಳೆ ರೂಮ್ಗಳನ್ನೆಲ್ಲ ಡೆಮಾಲಿಷ್ ಮಾಡ್ಬಿಟ್ಟು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ಬಟ್ ಎಲ್ಲಾನು AC ಡಿಲಕ್ಸ್ ಲಕ್ಸರಿ ತರನೇ ಮಾಡ್ತಾ ಇದಾರೆ. ಸೊ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. 2 ಮೆಂಬರ್ಸ್ ರೂಮು AC ಇರೋದು, ನಾನ್ AC ಎಲ್ಲ ಇಲ್ಲಿಲ್ಲ. ಅವರು ದೇವಸ್ಥಾನದಿಂದ ಕೊಡ್ತಿರೋದು ನಾನ್ AC ಯಾವ್ದು ಇಲ್ಲ. 2 ಮೆಂಬರ್ಸ್ಗೆನೆ 1600 ಇತ್ತು. ಮತ್ತೆ ಅದು ಬಿಟ್ರೆ 7 ಮೆಂಬರ್ಸ್ ರೂಮ್ ಇರುತ್ತೆ, ಅದು 3800 ಏನೋ 700-800 ಏನೋ ಇದೆ. ಸೊ ಅದು 7 ಮೆಂಬರ್ಸ್ ರೂಮ್ ಖಾಲಿ ಇದೆ ಅಂತ ಹೇಳಿದ್ರು. ಬಟ್ ನಾವಿದ್ದಿದ್ದು ಇಬ್ರೇ ಆಗಿರೋದ್ರಿಂದ ಸೊ ಅವ್ರಿಗೆ ಕೇಳ್ಕೊಂಡು ನಮ್ಗೆ ಔಟ್ ಸೈಡ್ ರೂಮ್ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ರೆಫರ್ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಅವ್ರಿಗೆ ಗೊತ್ತಿರೋರ್ಗೆ ರೆಫರ್ ಮಾಡಿದ್ರು. ಯಾಕಂದ್ರೆ ನಾವು ರೀಚ್ ಆಗಿದ್ದು 12:30-1 ಗಂಟೆ ಟೈಮಲ್ಲಿ. ನಾವು ಹೋಗಿ ಅಲ್ಲೆಲ್ಲ ಕೇಳ್ಕೊಂಡು ಸರ್ಚ್ ಮಾಡಕ್ಕೆಲ್ಲ ಸೇಫ್ ಅಲ್ಲ, ಇದು ಸರಿಯಾದ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ವಿ. ಬಟ್ ಅವರೇ ಅರೇಂಜ್ ಮಾಡಿಕೊಟ್ರು. ಸೊ ಆಮೇಲೆ ಹೋಗಿ ನಾವು ಸ್ಟೇ ಮಾಡಿ ಒಂದು 3-4 ಅವರ್ಸ್ ರೆಸ್ಟ್ ಮಾಡಿ ಆ ನಂತರ ಮತ್ತೆ ದೇವ್ರ ದರ್ಶನ ಅಂತೆಲ್ಲ ಬಂದ್ವಿ. ಸೊ ನಾವ್ ಅನ್ಕೊಂಡ್ವಿ ಇಲ್ಲಿ ಇದನ್ನ ಮುಗಿಸ್ಕೊಂಡು ಇನ್ನೊಂದು ಯಾವ್ದಾದ್ರು ಟೆಂಪಲ್ ಹೋಗೋಣ ಅಂತಾನೆ ಅನ್ಕೊಂಡ್ವಿ. ಬಟ್ ಇಲ್ಲಿ ಆಗಿದ್ದು ಬಿಸಿಲು, ಆಮೇಲೆ
ನನ್ ಬಾಡಿ ತುಂಬಾ ಹೀಟ್ ಇರೋದ್ರಿಂದ ಆ ಬಿಸಿಲು ಮತ್ತೆ ಆ ಶೆಕೆ ಅದಕ್ಕೆಲ್ಲ ಒಂಥರ ಫುಲ್ ಟಯರ್ಡ್. ನೆನ್ನೆ ಅಂದ್ರೆ ರಾಮೇಶ್ವರಂ ಹಿಂದಿನ ದಿನಾನು ಕೂಡ 4 ಪ್ಲೇಸ್ ಅನ್ನ ಕವರ್ ಮಾಡಿ ಅದು ಕೂಡ ಟಯರ್ಡ್ನೆಸ್ ಇತ್ತು. ನಮ್ಗೆ ಕರೆಕ್ಟ್ ಆಗಿ ನಿದ್ದೆ ಕೂಡ ಆಗಿರ್ಲಿಲ್ಲ. ಟ್ರಾವೆಲಿಂಗ್ 2 days ಇಂದ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಇದ್ದಿದ್ರಿಂದ ನಾವು ಇಲ್ಲಿಗೆನೆ ಇದನ್ನ ಮುಗಿಸ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಊರ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿಗೆ ಫೈನಲ್ ಮಾಡ್ಕೊಂಡ್ವಿ. ನೋಡಿ ಸನ್ ರೈಸ್ ಎಷ್ಟು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಆಲ್ 6 o'clock ಹತ್ರ 5:45 6 o'clock ಹತ್ರ ಸನ್ ರೈಸ್ ಆಗ್ತಾ ಇತ್ತು. ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ನನ್ಗೆ ಸನ್ಸೆಟ್ ಮಿಸ್ ಆಗಿ ಹೋಗ್ಬಿಡ್ತು. ಏನಂತಂದ್ರೆ ನಾವಲ್ಲಿ ಇಲ್ಲಿ ಈ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಲೋಕಲ್ ಅಲ್ಲಿ ತುಂಬಾನೇ ದೇವಸ್ಥಾನ ಇದೆ ಸುತ್ತಮುತ್ತ. ಆ ದೇವಸ್ಥಾನಗಳಿಗೆಲ್ಲ ಹೋದ್ವಿ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತು. ಸನ್ಸೆಟ್ ಒಂದು ನನ್ಗೆ ತುಂಬಾನೇ ಮಿಸ್ ಆಯ್ತು ಅಂತಾನೆ ಹೇಳ್ಬೋದು. ಅದೊಂದು ತುಂಬಾ ಬೇಜಾರಾಯ್ತು. ನಾನು ಸನ್ಸೆಟ್ಗೋಸ್ಕರನೇ ಹೋಗೋಣ ಅಂತ ಎಲ್ಲಾ ದೇವಸ್ಥಾನದಲ್ಲೂ ಅರ್ಜೆಂಟ್ ಮಾಡ್ಕೊಂಡು ಬಂದೆ. ಬಟ್ ಅದೊಂದು ಮಿಸ್ ಆಯ್ತು. ಅದೊಂದು ನಂಗೆ ತುಂಬಾನೇ ಬೇಜಾರಾಯ್ತು. ಆಮೇಲೆ ಇಲ್ಲಿ ತುಂಬಾ ದೇವಸ್ಥಾನಗಳಿದೆ ಅಂತಂದ್ರೆ ಏನಂದ್ರೆ ಈ ದೇವಸ್ಥಾನ ಕಟ್ಸಿರೋಂಥವ್ರು, ಈ ದೇವಸ್ಥಾನಕ್ಕೆ ಪ್ಲಾನ್ ಮಾಡಿ ಇರೋಂಥವ್ರದ್ದೆಲ್ಲಾರ್ದು ಜೀವಂತ ಸಮಾಧಿ ಕೂಡ ಇದೆ. ಅದು ತುಂಬಾ ಜನ ಹೋಗಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಅಲ್ಲಿಗೂ ಹೋಗ್ ಬಂದ್ರೆ ಒಳ್ಳೇದು. ಇದು ಆಲ್ಮೋಸ್ಟ್ ಆಲ್ 8 o'clock 7:30 8 o'clock ಅಷ್ಟಲ್ಲಿ ಆಲ್ರೆಡಿ ಸನ್ ಈ ತರ ಇದೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ಕ್ರೌಡ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಆಮೇಲೆ ಈ ದೇವಸ್ಥಾನ ಯಾವ ತರ ಅಂದ್ರೆ ನಮ್ ಕರ್ನಾಟಕದಲ್ಲಿ ಕಂಪೇರ್ ಮಾಡೋದಾದ್ರೆ ಮುರುಡೇಶ್ವರ ತರನೇ ಇದೆ. ಪಕ್ಕದಲ್ಲೇ ಬೀಚ್, ಪಕ್ಕದಲ್ಲೇ ದೇವಸ್ಥಾನ, ಆ ತರ ಮುರುಡೇಶ್ವರ ತರನೇ ಇದೆ. ಅಂದ್ರೆ ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಕಂಪೇರ್ ಮಾಡ್ಬೇಕು ಅಂತಂದ್ರೆ ಸೇಮ್ ಅದೇ ತರ, ಪಕ್ಕದಲ್ಲೇ ಬೀಚ್, ಪಕ್ಕದಲ್ಲೇ ದೇವಸ್ಥಾನ, ಮತ್ತೆ ಸ್ಟೇಯಿಂಗ್ ಎಲ್ಲಾನು ಅಲ್ಲೇ ನಿಯರೆಸ್ಟ್ ಬೀಚ್ ಹತ್ರನೇ ಎಲ್ಲ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ತುಂಬಾನೇ ಚೆನ್ನಾಗಿತ್ತು ಈ ಪ್ಲೇಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಹೋಗಿರೋದು. ಈ ತರ ದೇವಸ್ಥಾನ ಎಲ್ಲ ಇದೆ ಅಂತ ನಮಗೆ ಗೊತ್ತಾಗಿದೆ ಇವಾಗ. ಮತ್ತೆ ನಮಗೂ ಯಾರೊಬ್ರು ಶಾಸ್ತ್ರ ಕೇಳಿದಾಗ ಅವ್ರು ಹೇಳಿದ್ರು ಹೋಗಿ ಬನ್ನಿ ಅಲ್ಲಿಗೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಹಾಗಾಗಿ ನಾವು 1 ವರ್ಷದಿಂದ ಇಲ್ಲಿ ಇದೇ ಪ್ಲೇಸಿಗೆ ಹೋಗ್ಬೇಕಂತ ಇದ್ದಿದ್ದು. ಆದ್ರೆ ನಮ್ಗೆ ಹೋಗಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಹೋಗಿದ್ವಲ್ಲ, ಹಾಗೆ ರಾಮೇಶ್ವರಂ ಇದೆಲ್ಲಾನು ಫುಲ್ ಕವರ್ ಮಾಡ್ಕೊಂಡೇ ಬಂದ್ವಿ. ಆಮೇಲೆ ನಮ್ಗೆ ಹೇಳಿದ್ರು ತಿರುಚೆಂದೂರು ಹೋದ್ಮೇಲೆ ಯಾವ ದೇವಸ್ಥಾನಕ್ಕೂ ಹೋಗ್ಬಾರ್ದು, ಡೈರೆಕ್ಟ್ ಆಗಿ ಮನೆಗೆ ಬರ್ಬೇಕು ಅಂತ. ಸೊ ಹಾಗಾಗಿ ಈ ದೇವಸ್ಥಾನನ ಲಾಸ್ಟಿಗೆ ಇಟ್ಕೊಂಡು ಬೇರೆ ಎಲ್ಲಾನು ನಮ್ಗೆ ಎಷ್ಟು ಕವರ್ ಮಾಡಕ್ಕಾಗುತ್ತೋ ಅಷ್ಟನ್ನ ನಾವು ಕವರ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಸ್ ಇಳಿದ್ಮೇಲಿಂದ ದೇವಸ್ಥಾನಕ್ಕೆ 1 kilometer ಅಷ್ಟೇನೋ ಇದೆ. ಸೊ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಲ್ಲ, ಈ ತರ ನಾವು ನೈಟ್ ಬಂದಾಗ ಏನು ಇರ್ಲಿಲ್ಲ. ಬೆಳಿಗ್ಗೆ ಯಾವ ತರ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಪಕ್ಕದಲ್ಲೆಲ್ಲ ಶಾಪ್, ಮೇಲ್ಗಡೆ ಎಲ್ಲ ಕ್ಲೋಸ್ ಮಾಡಿರ್ತಾರೆ, ಬಿಸಿಲೆಲ್ಲ ಏನು ಬರಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಡಿಯಕಂತಾನೆ ಒಂದು ಪ್ಲೇಸ್ ಮಾಡಿದ್ದಾರೆ, ಮಂಟಪ ಟೈಪ್. ಅಲ್ಲಿ ನಡ್ಕೊಂಡು ಹೋಗ್ಬೋದು. ಮತ್ತೆ ನಿಮ್ಗೆ ತುಂಬಾ ಟಯರ್ಡ್ ಆಯ್ತು ಅಂದ್ರೆ ರೆಸ್ಟ್ ಮಾಡ್ಬೋದು. ಪಕ್ಕದಲ್ಲೇ ಶಾಪ್ಸ್ ಎಲ್ಲಾನು ಇದೆ. ಅಂದ್ರೆ ಫೋಟೋಸು, ಹಾರಗಳು, ದೇವಸ್ಥಾನಕ್ಕೆ ದೇವರಿಗೆ ರಿಲೇಟೆಡ್ ಆಗಿರುವಂತಹ ಕೆಲವು ಐಟಮ್ಸ್ ಗಳನ್ನೆಲ್ಲ ಸೇಲ್ಸ್ ಮಾಡ್ತಾ ಇದಾರೆ. ಇದೇ ತರ 1 kilometer ದೂರ ಇದೆ. ನಾವು ನೈಟ್ ಬಂದಾಗ ನಮ್ಗೆ ಏನು ಗೊತ್ತಾಗ್ಲಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಯಾವ ತರ ಇರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಾವು ನೋಡಕ್ಕೆ ಅಂತ ಬೆಳಿಗ್ಗೆ 1 ರೌಂಡ್ ಹೋದ್ವಿ. ತುಂಬಾನೇ ಕ್ರೌಡ್ ಇತ್ತು. ನೀವು ಇಲ್ಲೇ ನೋಡ್ತಾ ಇರ್ಬೋದು. ಇಲ್ಲಿ ಔಟ್ ಸೈಡ್ ಎಷ್ಟು ಕ್ರೌಡ್ ಇದೆ ಅಂದ್ರೆ ದೇವಸ್ಥಾನದ ಒಳಗಡೆ ಮತ್ತೆ ಪ್ರಸಾದ ಅಲ್ಲೆಲ್ಲ ಎಷ್ಟು ಕ್ರೌಡ್ ಇರುತ್ತೆ ಅಂತ ನೀವೇನೇ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ತಮಿಳ್ನಾಡಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಪ್ರಸಾದ ಅವೈಲಬಿಲಿಟಿ ಇದೇ ಇರುತ್ತೆ. ಸೊ ನಾವ್ ಎಲ್ಲಾ ಕಡೆನೂ ನೋಡಿದ್ವಿ. ಸೊ ಅದೊಂದು ಇಲ್ಲಿ ರಾಮೇಶ್ವರಂ ಎಲ್ಲಾ ಕಡೆನೂ ನಾವ್ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾಯ್ತು. ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ಇದೇನೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ರೂಮ್ಗಳು. ಇದೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಆಪೋಸಿಟ್ ಕೂಡ ಎಲ್ಲ ಹಳೆ ಬಿಲ್ಡಿಂಗ್ಸ್ ಇದೆ. ಅದೆಲ್ಲಾನು ಡೆಮಾಲಿಷ್ ಮಾಡಿ ಮಾಡಿಸ್ತಾ ಇದ್ದಾರೆ. ಇನ್ನು 1 ವರ್ಷ 2 ವರ್ಷ ಬಿಟ್ಟು ನಾವು ಹೋದ್ರೆ ತುಂಬಾನೇ ಇಂಪ್ರೂವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇವಾಗಿನ ಸ್ಟಾರ್ಟ್ ಮಾಡಿದಾರಲ್ವಾ, ಹಾಗಾಗಿ ಇಷ್ಟಿದೆ. ಸೊ ನಾವು ಔಟ್ ಸೈಡ್ ಏನೇ ರೂಮ್ ಮಾಡಿ ಸ್ಟೇ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ ಎಲ್ಲಾನು ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ, ಹೊಸ ಬಿಲ್ಡಿಂಗ್ಸ್ ಎಲ್ಲಾನು. ಸೊ ನಂದು 1 year 2 years ಬಿಟ್ಟು ಹೋದ್ರೆ ಅವ್ರಿಗಿನ್ನು ಚೆನ್ನಾಗಿ ಒಳ್ಳೆ ಫೆಸಿಲಿಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಮ್ದು ಈ ತರ ಇತ್ತು ಫ್ರೆಂಡ್ಸ್ ಟ್ರಿಪ್. ಅಂದ್ರೆ 2 days ತಮಿಳ್ನಾಡಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ದೇವಸ್ಥಾನ. ನೀವು ಇಲ್ಲಿ ನೋಡ್ತಾ ಇರ್ಬೋದು 12 ಗಂಟೆ 12:30 ಟೈಮಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ಬಿಸಿಲಿದೆ ಅಂತಂದ್ರೆ ನಮ್ಗಂತೂ ಆ ಬಿಸಿಲಿಗೆ ಆ ಸ್ವೆಟ್, ತುಂಬಾನೇ ಶೆಕೆ, ಅದಕ್ಕೆ ತುಂಬಾನೇ ಟಯರ್ಡ್ ಆಗೋಯ್ತು ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಈ ತರ ಪ್ಲಾನ್ ಮಾಡ್ತಿದ್ರೆ ಒಂದ್ಸಲ ದೇವಸ್ಥಾನದ ವಿಶೇಷತೆ ಏನು, ಯಾವ ತರ ಹೋಗಿ ಬರ್ಬೇಕು ಗೊತ್ತಿರೋರ್ಗಾದ್ರೂ ಕೇಳಿ. ಆಮೇಲೆ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಾನು ಸಿಗುತ್ತೆ. ಆಮೇಲೆ ಈ ವಿಡಿಯೋ ಯಾವ ತರ ಇತ್ತು ಅಂತ ನನ್ಗೂ ಕೂಡ ಕಮೆಂಟ್ ಮಾಡಿ. ನೀವೇನಾದ್ರೂ ಈ ಪ್ಲೇಸ್ ಗಳಿಗೆಲ್ಲ ಹೋಗ್ಬೇಕು ಅಂತಿದ್ರೆ ನನ್ಗೂ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತಾನೆ ಹೇಳ್ಬೋದು. ಹಾಗೆ
ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡುವಂತಹ ಒಂದು ಲೈಕು ಕಮೆಂಟ್ಸ್ ಇಂದಾನೆ ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.